Today we are going to do the lesson number 4, Patha 4, Hudota. This lesson is from 1st standard Savi Kannada textbook. Today we are going to explore a beautiful lesson titled Hudota. Hu Tota. Hu is flower, Tota garden. Hudota is flower garden. In this lesson, we will join Suma and her grandmother as they discover the joys and benefits of spending time in a flower garden. We'll learn about the importance of daily walks and how cultivating simple habits can lead to a healthier and happier life. So let's begin. Suma, ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? So here Suma asks a question to her grandmother. Let us see what's the question. Ajji, grandma, ನೀವು ದಿನಾಲು daily, ಸಂಜೆ evening, ಹೂದೋಟ flower garden ಬರುತ್ತೀರಿ to come ಅಲ್ವೇ, isn't it? She asks the question, grandmother, daily evening you come to the flower garden, right? Grandmother replies, ಹೌದು ಮಗು, ಎಸ್ ಚೈಲ್ಡ್. ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಐ ಲೈಕ್ ಟು ಕಮ್ ಟು ದ ಫ್ಲವರ್ ಗಾರ್ಡನ್. ಇಷ್ಟ, ಲೈಕ್. ತುಂಬ, ವೆರಿ ಮಚ್. ಬರಲು, ಟು ಕಮ್. ಸುಮಾ, ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? Suma observes the people around her walking. She asks her grandmother, why do so many people come to walk in the garden? Illi, here, halavaru, many, mandi, people, nades, to walk. Eke, why? So grandma replies, nadeyudu dehakke ಒಳ್ಳೆಯ ವ್ಯಾಯಾಮ. Walking is a good exercise for the body. ನಡೆಯುವುದು, ವಾಕಿಂಗ್, ದೇಹ, ಬಾಡಿ, ಒಳ್ಳೆಯ, ಗುಡ್, ವ್ಯಾಯಾಮ, ಎಕ್ಸಸೈಸ್. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ದಿಸ್ ಎಕ್ಸಸೈಸ್, ಈ ವ್ಯಾಯಾಮ, ಈಸ್ ಎಸೆನ್ಷಿಯಲ್ ಫಾರ್ ಮೇಂಟೈನಿಂಗ್ ಹೆಲ್ತ್. ಆರೋಗ್ಯ, ಹೆಲ್ತ್, ಅಗತ್ಯ, ಎಸೆನ್ಷಿಯಲ್ ಆರ್ ನೆಸೆಸರಿ. ಸುಮಾ, ಅಜ್ಜಿ, ಅಲ್ಲಿ ಜೋಕಾಲಿ ಇದೆ. ಗ್ರ್ಯಾಂಡ್ಮಾ, ದೇರ್ ಇಸ್ ಅ ಸ್ವಿಂಗ್ ದೇರ್. ಜೋಕಾಲಿ, ಸ್ವಿಂಗ್. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ? ಶೆಲ್ ಐ ಪ್ಲೇ ಆನ್ ದ ಸ್ವಿಂಗ್ ಫಾರ್ ಸಮ್ ಟೈಮ್? ನಾನು, ಐ, ಹೋಗಿ, ಗೋ, ಸ್ವಲ್ಪ, ಲಿಟಲ್, ಹೊತ್ತು, ಟೈಮ್, ಜೋಕಾಲಿ, ಸ್ವಿಂಗ್, ಆಡು, ಟು ಪ್ಲೇ. ಗ್ರ್ಯಾಂಡ್ಮದರ್ ರಿಪ್ಲೈಸ್, ಆಡು ಮಗು, ಪ್ಲೇ ಚೈಲ್ಡ್. ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಐ ವಿಲ್ ವಾಕ್ ಫಾರ್ ಸಮ್ ಟೈಮ್ ಆ್ಯಂಡ್ ಕಮ್ ಬ್ಯಾಕ್. ನಾನು, ಐ, ಸ್ವಲ್ಪ, ಲಿಟಲ್, ನಡೆದಾಡಿ, ಟು ವಾಕ್, ಬರುತ್ತೇನೆ, ಕಮ್ ಬ್ಯಾಕ್. ಸ್ವಲ್ಪ ಸಮಯದ ಬಳಿಕ, ಆಫ್ಟರ್ ಸಮ್ ಟೈಮ್, ಸ್ವಲ್ಪ, ಲಿಟಲ್, ಸಮಯ, ಟೈಮ್, ಬಳಿಕ, ಆಫ್ಟರ್. ಸೊ ಸುಮಾ ಪ್ಲೇಸ್ ಆನ್ ದ ಸ್ವಿಂಗ್ ವೈಲ್ ಹರ್ ಗ್ರ್ಯಾಂಡ್ ಮದರ್ ಟೇಕ್ಸ್ ಅ ವಾಕ್ ಇನ್ ದಿ ಗಾರ್ಡನ್. ಅಜ್ಜಿ, ಜೋಕಾಲಿ ಆಡಿದ್ದು ಆಯ್ತೇ ಮಗು? ಗ್ರ್ಯಾಂಡ್ಮಾ ಫಿನಿಶಸ್ ಹರ್ ವಾಕ್ ಆ್ಯಂಡ್ ಕಮ್ಸ್ ಬ್ಯಾಕ್. ಶಿ ಆಸ್ಕ್ಸ್ ಸುಮಾ ವೆದರ್ ಶಿ ಫಿನಿಶ್ಡ್ ಪ್ಲೇಯಿಂಗ್ ಆನ್ ದ ಸ್ವಿಂಗ್. ಸುಮಾ ರಿಪ್ಲೈಸ್, ಆಯಿತು ಅಜ್ಜಿ. ಆಯಿತು, ಆಯಿತು ಮೀನ್ಸ್ ಡನ್ ಆರ್ ಫಿನಿಶ್ಡ್. ಡನ್ ಗ್ರ್ಯಾಂಡ್ಮಾ. ನಿಮ್ಮ ನಡೆದಾಟ ಆಯಿತೇ? ಹ್ಯಾವ್ ಯು ಫಿನಿಶ್ಡ್ ವಾಕಿಂಗ್? ಗ್ರ್ಯಾಂಡ್ಮಾ ರಿಪ್ಲೈಸ್, ಆಯಿತು ಮಗು, ಫಿನಿಶ್ಡ್ ಚೈಲ್ಡ್. ಈಗ ಮನೆಗೆ ಹೋಗೋಣವೇ? ಶಲ್ ವಿ ನೌ ಗೋ ಹೋಮ್? ಈಗ, ನೌ, ಮನೆ, ಹೌಸ್, ಹೋಗೋಣ, ಲೆಟ್ ಅಸ್ ಗೋ. ಸುಮಾ ರಿಪ್ಲೈಸ್, ಅಜ್ಜಿ, ಗ್ರ್ಯಾಂಡ್ಮಾ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. ಐ ವಿಲ್ ಕಮ್ ಡೇಲಿ ವಿತ್ ಯು ಟು ದಿ ಫ್ಲವರ್ ಗಾರ್ಡನ್. ನಾನು, ಐ, ದಿನಾಲು, ಡೇಲಿ, ನಿಮ್ಮ ಜೊತೆ, ವಿತ್ ಯು, ಹೂದೋಟ, ಫ್ಲವರ್ ಗಾರ್ಡನ್, ಬರುವೆ, ವಿಲ್ ಕಮ್. ಸೊ ಗ್ರ್ಯಾಂಡ್ಮಾ ರಿಪ್ಲೈಸ್, ನೀನು ತುಂಬ ಜಾಣೆ. ಯು ಆರ್ ವೆರಿ ಇಂಟೆಲಿಜೆಂಟ್. ಜಾಣೆ, ಇಂಟೆಲಿಜೆಂಟ್. ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಇಟ್ ಈಸ್ ಗುಡ್ ಫಾರ್ ಚಿಲ್ಡ್ರನ್ ಟು ಡೆವಲಪ್ ಸಚ್ ಗುಡ್ ಹ್ಯಾಬಿಟ್ಸ್ ಫ್ರಮ್ ಆನ್ ಅರ್ಲಿ ಏಜ್. ಮಕ್ಕಳು
ಚಿಲ್ಡ್ರನ್ ಚಿಕ್ಕಂದಿನಿಂದಲೇ ಫ್ರಮ್ ಆನ್ ಅರ್ಲಿ ಏಜ್ ಆರ್ ಚೈಲ್ಡ್ಹುಡ್ ಇಂಥ ಸಚ್ ಒಳ್ಳೆಯ ಗುಡ್ ಅಭ್ಯಾಸಗಳನ್ನು ಹ್ಯಾಬಿಟ್ಸ್ ಬೆಳೆಸಿಕೊಳ್ಳುವುದು ಟು ಡೆವಲಪ್ ಒಳ್ಳೆಯದು ಇಟ್ ಈಸ್ ಗುಡ್. ಸೊ what does grandma says? She says that Suma, you are very intelligent. It is good for children to develop such good habits from an early age. ಕೇಳಿದ ಪದಗಳು: ಅಜ್ಜಿ, ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ, ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾಣೆ. ಪದಗಳ ಅರ್ಥ: ದಿನಾಲು ಪ್ರತಿದಿನ, ಎವ್ರಿ ಡೇ; ಜೋಕಾಲಿ ಉಯ್ಯಾಲೆ, ತೂಗುಮಣೆ, ಸ್ವಿಂಗ್. And that concludes our story about Suma and her grandmother in the flower garden. We learned how important it is to enjoy nature, stay active and develop good habits from an early age. Remember, just like Suma, we can all benefit from spending time in beautiful places and taking care of our health. Thank you for joining us today. I hope you enjoyed the lesson. In my next video, I will be doing the exercises. Until next time, happy learning. ಧನ್ಯವಾದಗಳು.